ನೋಡಿ ಸ್ನೇಹಿತರೆ, ಇಲ್ಲೇ 7 ಗಂಟೆ ಮೇಲೆ ಬಿಡಲ್ಲ, ಅಲ್ಲಿ ಮೇಲೆ ಬಿಟ್ಬಿಡ್ತಾನೆ, ಸೀದಾ ಬಿಡಲ್ಲ. ಇದು ಸೀದಾ ಸಿಟಿ ಒಳಗೆ ಹೋಗೋದು. ಹೆಂಗೋ ನಮ್ಮ ಟೈಮಿಗೆ ಕರೆಕ್ಟಾಗಿ ಬಂದು ಪಾಸ್ ಆಗ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಸಮಾಧಾನ, ಒಂದು ಸ್ವಲ್ಪ ಸಿಟಿ ಒಳಗೆ ಬಿಟ್ಟರೆ ಒಂದು ಸಮಾಧಾನ. ಮತ್ತೆ ಇನ್ನು ಅಲ್ಲಿ ಮಿಲ್ಲಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಮಿಲ್ಲಲ್ಲಿ ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ ತೋರಿಸ್ತೀನಿ ತಡಿ ಒಂದು ನಿಮಿಷ. ನೋಡಿ ಇದೇ ಜಾಗ, ನೋಡಿ ವೇ ಬ್ರಿಡ್ಜ್, ನೋಡಿ ಜಾಗನೇ ಇಲ್ಲ ಅಲ್ಲಿ. ನೋಡಿ ಸರದಾಜಿ ಗಾಡಿ ಅಂತ ಇದ್ದಲ್ಲ, ಅಲ್ಲಿ ನಿಲ್ಸ್ಕೋಬೇಕು. ಸರದಾಜಿ ಗಾಡಿ ಅಂತ ಇರ್ತವ, ದೊಡ್ಡ ಹಿಂಸೆ ಆಗ್ಬಿಡ್ತದೆ. ಅಲ್ಲಿ ಮೇಲೆ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕು. ಜಾಗನೇ ಇಲ್ಲ ಅಲ್ಲಿ, ಗಾಡಿ ಎಲ್ಲಿ ನಿಲ್ಸೋದು ಏನಪ್ಪ ತಲೆ ಕೆಟ್ಟೋಗೈತೆ. ನೋಡಿ ಹೆಂಗೈತೆ ಅಪ್ಪು, ಜಾಗನೇ ಇಲ್ಲ. ಇದು ಒಳಗೆ ಬಿಡ್ಕೊಂಬಿಟ್ಟಂದ್ರೆ ಪರವಾಗಿಲ್ಲ, ಒಳಗೆ ಬಿಡಿಸ್ಕೊಂಡಿಲ್ಲ ಅಂದ್ರೆ ಅಲ್ಲಿ ಹೋಗಿ ಎಣಗ್ಬೇಕು. ಯಾವ್ದೋ ಬ್ರಿಡ್ಜ್ ಬೇರೆ ಆಗ್ಬಿಡೈತೆ. ಯಾವ್ದೋ ಬ್ರಿಡ್ಜ್ ಬೇರೆ ಆಗ್ಬಿಟ್ಟವೆ, ನನಗೂ ಗೊತ್ತಿಲ್ಲ. ನಾನು ಸುಮಾರು ಹೆಚ್ಚು ಕಮ್ಮಿ 2 ವರ್ಷ ಆಯ್ತನಪ್ಪ ಬಂದಿಲ್ಲಿ. ಮುಂಚೆ ಬ್ರಿಡ್ಜು ಇರಲಿಲ್ಲ ಅನ್ಸುತ್ತೆ, ಇಲ್ಲ ಇತ್ತು ಮರ್ತೋಗೈತೆ. ಇರೋದೇ ಮಿಲ್ಲು. ನಾವಿಲ್ಲೆಲ್ಲರ ಲೆಫ್ಟಲ್ಲಿ ಜಾಗ ಹಾಕೋಬೇಕು, ಗಾಡಿ ಬಿಲ್ ಕೊಟ್ಟು ಎಂಟ್ರಿ ಮಾಡಿಸ್ಬೇಕು. ಎಂಟ್ರಿ ಮಾಡಿ ಅವ್ನು ಹೇಳ್ತಾನೆ ಯೂ ಟರ್ನ್ ಮಾಡೋದು. ಟರ್ನ್ ಮಾಡಬೇಕು. ನೋಡಿ ಏನು ಜಾಮ್ ಆಗೈತಿ, ಯೂ ಟರ್ನ್ ಮಾಡಕ್ ಆಗ್ತಿಲ್ಲ. ಅದ್ರಲ್ಲಿ ಅವ್ನು ಬೇರೆ ಕಂಪ್ನಿ ಗಾಡಿ ನೋಡ್ದ, ಆ ಗಾಡಿ ಒಳಗೆ ಬಿಟ್ಬಿಟ್ರೆ ಆ ಗಾಡಿ ಆಚೆ ಬರೋವರೆಗೂ ನಮ್ಮ ಗಾಡಿ ಒಳಗೆ ಬಿಡಲ್ಲ. ಇದೇ ಸಮಸ್ಯೆ. 5 ಗಂಟೆ ಬಂದ್ರೆ ಫಸ್ಟ್ ನಮ್ಮ ಗಾಡಿ ಒಳಗೆ ಬಿಟ್ಬಿಡ್ತಾರೆ, ಆಮೇಲೆ ಆ ಗಾಡಿಗಳು ಒಳಗೆ ಬಿಡ್ತಾರೆ. ಮಾಡ್ಕೊಂಬಲ್ಲ.
ಸ್ನೇಹಿತರೆ, ರಾತ್ರೆಲ್ಲ ನಿದ್ದೆ ಕೆಟ್ಟು ಹೊಡ್ಕೊ ಬಂದಿದ್ದಕ್ಕೂ ಸ್ವಲ್ಪ ಸಾಧಕ ಆಯಿತು. ಅಂದರೆ ಗಾಡಿ ಒಳಗಡೆ ಬಿಟ್ಬಿಟ್ರು, ಏನು ಟೆನ್ಷನ್ ಇಲ್ಲ. ಆದರೆ ಒಳಗಡೆ ಬರೋಕ್ಕೆ ಅರ್ಧ ಗಂಟೆ ಟೈಮ್ ತಗೊಂಡಿದ್ದೀನಿ. ಜಾಗ ನೋಡಿ ತೋರಿಸ್ತೀನಿ. ನೋಡಿ ಹಿಂಗಿದೆ ಗಲ್ಲಿ, ಅಲ್ಲಿಂದ ಮೇನ್ ರೋಡಿಂದ ರಿವರ್ಸ್ ಬಂದಿರೋದು, ಅಲ್ಲಿವರೆಗೂ ಪರವಾಗಿಲ್ಲ. ಇಲ್ಲಿಂದ ಈ ಕಡೆ ಐತಲ್ಲ ತಳ, ಇಲ್ಲಿ ನೋಡಲಿ ಹಿಂಗೈತೆ ಗಲ್ಲಿ, ನೋಡಿದ್ರ? ಹಿಂದ್ಗಡೆ ಕಲ್ಲು ಕೊಟ್ಟಿದ್ದಾರೆ, ಹ್ಯಾಂಡ್ ಬ್ರೇಕ್ ಹಾಕಿದ್ದೀನಿ. ಲೈಟಾಗಿ ಬ್ರೇಕ್ ಮೇಲೆ ಕಾಲು ತೆಗೆದ್ರೆ ಹಿಂದಕ್ಕೆ ಹೋಗ್ತಾನೆ ಐತೆ ಗಾಡಿ, ಬ್ರೇಕೇ ನಿಲ್ತಾ ಇಲ್ಲ ಬಿಸಿಗೆ ಅದಕ್ಕೂ. ಆಮೇಲೆ ದೊಡ್ಡ ದೊಡ್ಡವು 3 ಕಲ್ಲು ಕೊಡಿಸಿ ಆಮೇಲೆ ನೋಡಿ ಗಾಡಿ ಆಫ್ ಮಾಡಿ ಗೇರ್ಗೆ ಹಾಕಿದ್ದೀನಿ. ಗಾಡಿ ಅದು ಬ್ರೇಕು ಡ್ರಮ್ಗಳು ತಣ್ಣಗಾಗೋವರೆಗೂ ಮಿನಿಮಮ್ 1 ಅವರ್ 2 ಅವರ್ ತಣ್ಣಗಾಗೋವರೆಗೂ ಸ್ವಲ್ಪ ಟೆನ್ಷನ್ನೇ. ವ್ಯಾಕಮ್ ಇದೆ ನೋಡಿದ್ರ? ವ್ಯಾಕಮ್ ಅಂತೂ ಒಂದಿಷ್ಟು ಒಂದು 50 ಅಡಿ 60 ಅಡಿ ಬರೋದು, ಮತ್ತೆ ವ್ಯಾಕಮ್ ಏರ್ಸೋದು. ವ್ಯಾಕಮ್ ಸ್ವಲ್ಪ ನಿಧಾನ ಏರೋದು ನಮ್ಮದು, ವ್ಯಾಕಮ್ ಏರ್ಸೋದು, ಮತ್ತೆ 50 ಅಡಿ ಬರೋದು, ಮತ್ತೆ ವ್ಯಾಕಮ್ ಏರ್ಸೋದು, ಮತ್ತೆ 50 ಅಡಿ ಬರೋದು, ವ್ಯಾಕಮ್ ಏರ್ಸೋದು. 200 ಅಡಿ ರಿವರ್ಸ್ ಬಂದಿನಿ ಅಷ್ಟೇ, ಬರೀ 200 ಅಡಿ, ಅರ್ಧ ಕಿಲೋಮೀಟ್ರ್ ಏನಿಲ್ಲ, ಬರೀ 200 ಅಡಿ ಒಳಗೆ ಬರಬೇಕು. ನೋಡಿ ಗಲ್ಲಿ ಒಳಗೆ ಬರಬೇಕು. ನೋಡಿದ್ರ? ನಾನು ಅದಕ್ಕೆ ಅರ್ಜೆಂಟ್ ಬರೋದು ಏನಕ್ಕಂದರೆ, ಫಸ್ಟ್ ಈ ಗಾಡಿ ಲೋಡಿಗೆ ಬಿಟ್ಬಿಟ್ಟಿದ್ದಂದರೆ ಈ ಗಾಡಿ ತೆಗಿಯೋವರೆಗೂ ನಮ್ಮ ಗಾಡಿ ಬಿಡ್ತಿರ್ಲಿಲ್ಲ. ನಾವು ಬರೋ ಟೈಮಿಗೆ ಕರೆಕ್ಟಾಗಿ ಗಾಡಿ ಬಿಡ್ತಿರೋದ್ರಿಂದ ಅಲ್ಲಿಗೆ ಸೈಡ್ಗೆ ಹಾಕ್ಸ್ಬಿಟ್ರು, ನಮ್ಮ ಗಾಡಿ ಬಿಟ್ಬಿಟ್ಟು ಆಮೇಲೆ ಆ ಗಾಡಿ ಲೋಡಿಗೆ ಬಿಟ್ಟವ್ರೆ. ಇವಾಗ ಈ ಗಾಡಿ ಆ ಗಾಡಿ ಅದ್ರ ಮುಂದೆ 1-2 ಗಾಡಿ ಹಾಕಿರ್ತಾರೆ, ಅವೆಲ್ಲ ಲೋಡಾಗಿ ಆಚೆ ಹೋಗೋವರೆಗೂ ನಮ್ಮದು ಗಾಡಿ ಖಾಲಿ ಆದ್ರೂ ಆಚೆ ಬಿಡಲ್ಲ, ಎಲ್ಲ ಒಟ್ಟಿಗೆ ಒಂದು ರೌಂಡ್ ಆಚೆ ಬಿಟ್ಬಿಡ್ತಾರೆ ಎಲ್ಲರೂ. ಆ ಥರ ಇಲ್ಲಿ ಗಾಡಿ ಹೆಂಗೆ ನಿಂತಿದೆ ಅಂದರೆ, ನೋಡಿ ಹಿಂಗೆ ನಿಂತಿದೆ ರೋಡಲ್ಲಿ, ಹಿಂಗೆ ಲೆವೆಲ್ ನಿಂತ್ಕೊಳ್ಳೋ ಬದಲು ಹಿಂಗೆ ನಿಂತಿದೆ. ಆಮೇಲೆ ಹಿಂದೆಗಡೆ ಹೋಗಿ ತೋರಿಸ್ತೀನಿ, ಒಂದು ಸ್ವಲ್ಪ ಸಮಾಧಾನ ರೆಸ್ಟ್ ತಗೊಳ್ಳೋಣ. ನಾನು ಸ್ಟಾಪಾಗಿ ಎಲ್ಲೆಲ್ಲೂ ಹಿರಿಯೂರು ಬಿಟ್ಟವನು, ನಮ್ಮ ಮರೆಮ್ನಳ್ಳಿಯಲ್ಲಿ ಟೀ ಕುಡ್ದು ಒಂದು ದಿಲ್ಪಸ್ ಅಂತ ತಿಂದು ಕೂತವನು. ಇದರಲ್ಲಿ ಜವಗನಹಳ್ಳಿಯಲ್ಲಿ ಬಂದು ಒಂದು ಟೀ ಕುಡ್ದೆ, ಮಾಮೂಲಿ ರೆಗ್ಯುಲರ್ ಟೀ ಅಂಗಡಿಯಲ್ಲಿ, ಅಲ್ಲಿ ಬಿಟ್ಟವನು. ಇಲ್ಲೇ ನಿಲ್ಸಿರೋದು. ಬಂದಂಗೆ ಕಾಟ ಕಳಿಸಿರು, ಹೋದೆ ಕಾಟ ಮಾಡಿದೆ, ಅಲ್ಲೂ ಗಾಡಿ ಕಟ್ಟಾಗಲಿಲ್ಲ, ತಿರ್ಗಿಸ್ ಏನಾನ ಮಾಡಿ ತಗೊಂಡು ಬಂದೆ. ಈ ಒಳಗೆ ಬರೋದೈತಲ್ಲ ನರ್ಕ ತೋರಿಸ್ಬಿಡ್ತಿದೆ. ಇನ್ನೊಂದು ಕೈ ಕಾಲು ವೈಬ್ರೇಷನ್ ಆಗ್ತಾ ಇರ್ತದೆ. ಗಾಡಿ ಇಂಚೆ ಬಿಡಬೇಕು. ಸ್ವಲ್ಪ ಸ್ಪೀಡ್ ಆಯ್ತು ಅಂದರೆ ಬ್ರೇಕ್ ನಿಂತ್ಕೊಳ್ಳಲ್ಲ ರಿವರ್ಸಲ್ಲಿ. ಯಾವತ್ತೇ ಆಗಲಿ ಲಾರಿಗಳು ರಿವರ್ಸ್ ಬಿಡ್ಬೇಕಾದ್ರೆ ತೀರಾ ಡೌನ್, ಈ ಥರ ಡೌನ್ ಇದ್ದಾಗ, ಈ ಲೆವೆಲ್ ರೋಡ್ ಅಂದರೆ ಈ ಥರ ಡೌನ್ ಇದ್ದಾಗ ಎಷ್ಟು ನಿಧಾನ ಬಿಡ್ತೀವೋ ಅಷ್ಟು ಸೇಫ್ಟಿ ಆಗಿರುತ್ತೆ ರಿವರ್ಸಲ್ಲಿ. ಆಮೇಲೆ ಗಾಡಿ ಈಗ ಆಲ್ಟ್ ಆಗಿರೋ ಗಾಡಿ ಆದರೆ ಪರವಾಗಿಲ್ಲ, ಏನಾಗಲ್ಲ. ಈಗ ನಾನು ನಾನ್ ಸ್ಟಾಪ್ ರಾತ್ರೆಲ್ಲ ಹೊಡ್ಕೊಬಂದಿನಿ. ಈ ಬೆಂಗಳೂರು ಸಿಟಿ, ಗೊರಗಡಪ್ಪಳೆ, ನಾಗರಬಾವಿ ಎಲ್ಲ ಟ್ರಾಫಿಕ್ ಇತ್ತು. ಸ್ವಲ್ಪ ಬ್ರೇಕ್ ಹೊಡ್ಕೊಂಡು ಬಂದಿನಿ, ಡ್ರಮ್ಮೆಲ್ಲ ಬಿಸಿ ಆಗ್ಬಿಟ್ಟವೆ. ಈ ಬಿಸಿಯಲ್ಲೇ ಬಂದು ಬಿಟ್ಟಿವ ಅಂದರೆ ರಿವರ್ಸಲ್ಲಿ ಒಂದು ಸ್ವಲ್ಪ ಸ್ಪೀಡ್ ಆಯ್ತಂದರೆ ನೀವೇನು ಮಾಡ್ರು ಗಾಡಿ ಬ್ರೇಕ್ ನಿಂತ್ಕೊಳ್ಳಲ್ಲ, ಹೋಗ್ಬಿಡ್ತೈತೆ. ಹಿಂದ್ಗಡೆ ತೋರಿಸ್ತೀನಿ, ಹೋಗ್ತೀನಿ ಹಿಂದ್ಗಡೆ, ಪಾತಾಳ ಹೆಂಗೈತೆ ಅಂತ ತೋರಿಸ್ತೀನಿ. ಕೆಂಗೇರಿ ಮೋರಿ ಮೈದಾನ ಹರಿತಾ ಇರ್ತದೆ ಹಿಂದ್ಗಡೆ, ಬಿಟ್ಟರೆ ಏನಿಲ್ಲ, ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತೈತೆ ಅಂಥ ಜಾಗ. ಹಂಗೂ ಫೈನಲ್ಲ ಬಂದಿದ್ದು. ಒಂದು ಖುಷಿ ಆಯ್ತು, ಏನಪ್ಪ ಅಂದರೆ ಇಷ್ಟೆಲ್ಲ ಬಂದಿದ್ದಕ್ಕೆ ಸಾಧಕ ಗಾಡಿ ಒಳಗಡೆ ಬಂತಲ್ಲ. ವೇ ಬ್ರಿಡ್ಜಲ್ಲಿ ಆಗಿದ್ರೆ ಇಲ್ಲಿ ಒಳಗೆ ಬರಲಿಲ್ಲ ಅಂದಿದ್ರೆ ವೇ ಬ್ರಿಡ್ಜಲ್ಲಿ ನಿಂತ್ಕೋಬೇಕು. ಏನಪ್ಪ ಅದು ಗಡ್ ಅಂತೈತಿ, ಹಿಂದೆ ಏನಾರು ಹೋಗ್ತೈತಾ? ಏನಿಲ್ಲ, ಕಲ್ಗಳು ದೊಡ್ಡದು ಇಕ್ಸಿದ್ದೀನಿ, ಹಿಂದೆ ಹೋಗಲ್ಲ. ಒಂದು ಅರ್ಧ ಗಂಟೆ ತಣ್ಣಗಾಗ್ಬಿಟ್ರೆ ಆಮೇಲೆ ತಿಪ್ಪಲ್ಲಾಗ ಹಾಕಿರೋ ಹಿಂದಕ್ಕೆ ಹೋಗಲ್ಲ, ಹ್ಯಾಂಡ್ ಬ್ರೇಕ್ ಹಿಡ್ಕೊಂಬಿಡ್ತೈತೆ. ಬಿಸಿ ಇರೋದ್ರಿಂದ ಹಿಡ್ಕೊಳ್ಳಲ್ಲ, ಹ್ಯಾಂಡ್ ಬ್ರೇಕ್ ಹಾಕ್ಲೇಬೇಕು. ಬಿಸಿ ಐತೆ ಅಂದ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕದೆ ಎಲ್ಲ ಬಿಡೋಕ್ಕಾಗಲ್ಲ. ಇಲ್ಲಿ ಹ್ಯಾಂಡ್ ಬ್ರೇಕು, ಗೇರು, ಕಲ್ಲು ಎಲ್ಲದು ಸಪೋರ್ಟ್ ಇರಲೇಬೇಕು. ಸಪೋರ್ಟ್ ಇಲ್ಲ ಅಂದರೆ ಏನಿಲ್ಲ, ಹೋಗ್ಬಿಡ್ತೈತೆ. ತೋರಿಸ್ತೀನಿ ತಡ್ರಿ ಆಮೇಲಿಂದ. ಹೆಂಗೋ ವೇ ಬ್ರಿಡ್ಜಲ್ಲಿ ನಿಲ್ಸಕ್ಕೆ ಬಿಡಲಿಲ್ಲ. ಬಂದಂಗೆ ಸೆಕ್ಯೂರಿಟಿ ಹೇಳಿದೆ, ಏನೋ ಟೀ ಕಾಸು ನೋಡ್ಕೋಬೇಕಂತ. ಅಯ್ಯೋ ನೋಡ್ಕೊಳ್ಳೋಣ ಬಾರಪ್ಪ ಅಂದೆ. ಬಿಟ್ಬಿಟ್ಟ ಒಳಗಡೆ ಹೋಗಿ ತೂಕ ಮಾಡ್ಕೊಬಂದು ಒಳಗಡೆ ಬಂದ್ಬಿಟ್ಟೆ. ಒಂದು ಸ್ವಲ್ಪ ಸಮಾಧಾನ ಆಯಿತು. ಒಂದು ಅರ್ಧ ಗಂಟೆ ಆಮೇಲೆ ಹೋಗಿ ಟೀಗಿ ಕುಡ್ಕೊಬಂದು 9:30 10 ಗಂಟೆಗೆ ನಾನು ತಾರ್ಪಲ್ ಬಿಚ್ಚಕ್ಕೆ ಕೇಳ್ತಾರೆ. ಅವಾಗೊಂದು ನರಕ, ಅವಾಗೊಂದು. ಆಮೇಲೆ ಬಿಚ್ಬಿಟ್ಟ, ತಾರ್ಪಲ್ ಬಿಚ್ಬಿಟ್ಟ ಅಂದರೆ ಮುಗೀತು. ಆಮೇಲೆ ಅವ್ರು ಯಾವಾಗಾರ ಖಾಲಿ ಮಾಡ್ಕೊತಾರೆ. ನಮ್ಮ ಕೆಲಸ ರೆಸ್ಟ್ ತಗೊಳ್ಳೋದು. ನೋಡೋಣ ಸದ್ಯಕ್ಕೆ ಇನ್ನು ಏನೇನು ಆಗುತ್ತೆ, ಆಮೇಲೆ ಹಿಂದ್ಗಡೆ ಎಲ್ಲ ಹೋಗಿ ತೋರಿಸ್ತೀನಿ. ಸ್ನೇಹಿತರೆ, ಹಗ್ಗ ತಾರ್ಪಲ್ಲ ಬಿಚ್ಚಿ ನಿಲ್ಸಿದ್ದೀನಿ ನೋಡಿ. ಡೌನ್ ನೋಡಿ ಹೆಂಗೆ ಕಾಣುತ್ತೆ, ಕಾಣಲ್ಲ? ಇಲ್ಲಿಗೂ ಅಲ್ಲಿಗೂ ನೋಡಿ. ಈ ಕಡೆ ನೋಡಿ ಎಷ್ಟು ಗ್ಯಾಪ್ ಐತೆ. ಇದು ಡೌನು, ಇದು ನೋಡಿ ಅಪ್ಪ ಹೆಂಗೈತೆ. ಕಲ್ಲುಗಳು ನೋಡಿ ಎಷ್ಟೆಷ್ಟು ಕಲ್ಲು ಕೊಟ್ಟಿದೆ ಟೈರ್ಗೆ. ಇದೊಂದು ನೋಡಿ, ಅದೊಂದು ನೋಡಿ,
ಆ ಕಡೆ ಒಂದು ಕಲ್ಲುಗಳು ಇಲ್ಲ ಅಂದಿದ್ರೆ ಸೀದಾ ಕೆಳಕ್ಕೆ ಇಲ್ಲಿ ಕಾಣ್ತಿದ್ದ ಟೌನ್. ಹಿಂಗಿದೆ ನೋಡಿ ಸುರಂಗ ಡೌನ್. ಅಲ್ಲಿ ಬ್ರೇಕ್ ಹೊಡೆದಿರೋದು ನೋಡಿ, ಮಾರ್ಕ್ ಹೆಂಗೆ ಕಾಣ್ತೈತೆ, ಇಂಚು ಇಳಿಸಿರೋದು. ಏನು ಕಾಣಲ್ಲಲ್ಲ, ಫುಲ್ ವೈಟ್ ಮಾಡ್ರೆ ಕಾಣಲ್ಲ. ಸ್ನೇಹಿತರೆ, ಫೈನಲ್ಲ ನಮ್ಮ ಗಾಡಿ ಖಾಲಿ ಆಯಿತು. ಹೊರಗಡೆ ತೆಗಿಬೇಕು ನೋಡಿ, ಹೆಂಗೆ ಜಾಗ ಮಾಡ್ತಾವ್ರೆ. ಸಿಕ್ಕಾಬಿಟ್ಟೆ ಖಾಲಿಯಾಗಿ ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಆಯಿತು. ಈ ಗಾಡಿ ಲೋಡ್ ಆಗೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಈ ಗಾಡಿ ಲೋಡ್ ಆಯಿತು, ಅದೊಂದು ಯಾವುದೋ ಲೋಡ್ ಗಾಡಿ ಬಂದೈತೆ, ಹಂಗಾಗಿ ಆ ಗಾಡಿನ ಸೈಡ್ ಮಾಡಿಸ್ತವ್ರೆ ನೋಡಿ. ತೋರಿಸ್ತೀನಿ ಹೆಂಗೈತೆ ಜಾಗ ಇಲ್ಲಿಂದ ಆಚೆ ಹೋಗೋದು. ಗಲ್ಲಿ ಗಲ್ಲಿ ಗಲ್ಲಿ. ಅಮ್ಮ ಸ್ವಲ್ಪ ಬೇಗ. ಧೂಳು ಸಿಕ್ಕಾಬಡೆ ಧೂಳಿಲ್ಲಿ. ನೋಡಿ ಹೆಂಗೈತೆ ಗಲ್ಲಿ. ಫುಲ್ ಜಾಗ ಮಾಡಿಸ್ತಾ ಇದ್ದಾರೆ ನೋಡಿ. ಆ ಗಾಡಿ ನಿಂತಿರೋದು ಎಷ್ಟು ಅಪ್ಪಲ್ಲಿ ನಿಂತಿದೆ ಅಂತ, ಗೇಟ್ ಅದು. ಮೇನ್ ರೋಡಿಂದ ಗಾಡಿ ಬರೋಷ್ಟೊತ್ತಿಗಾಗಲೇ ವ್ಯಾಕಮೋ 4-5 ಬಂದಿರ್ತೈತಿ. ನೋಡಿ ಹೆಂಗಿದೆ ಅಪ್ಪು. ಖಾಲಿ ಮಾಡ್ಕೊಂಡು ಜೈಲಿಂದ ಆಚೆ ಬಂದ್ಬಿಡಪ್ಪ. ನಾಳೆ ಹುಷಾರಿಲ್ಲ, ಸಿಕ್ಕಾಬಟ್ಟೆ ಧೂಳು ಕುಡ್ದು ಹೋಗಲ್ಲ, ಪೂರ್ತಿ ಬ್ಲ್ಯಾಕ್ ಆಗ್ಬಿಡ. ನಾನು ಮೊದಲೇ ಡಸ್ಟ್ ಅಲರ್ಜಿ ಆಗಲ್ಲ, ಏನು ಮಾಡೋಣ. ಅಲ್ಲಿ ಇಲ್ಲೊಂದು ಧೂಳೆ ಸಿಕ್ಕಾಬಡೆ. ಅಲ್ಲೊಂದು ಕಡೆ ಇಕ್ಕಟ್ಟಂದ್ರೆ ಇಲ್ಲಿ ವೇ ಬ್ರಿಡ್ಜ್ ತೋರಿಸ್ತೀನಿ ಬರ್ರಿ. ಈಗ ವೇ ಬ್ರಿಡ್ಜ್ ಅದಕ್ಕಿಂತ ಮೇಲೆ ಇಕ್ಕಟ್ಟು. ಇಲ್ಲಿ ತೂಕ ಮಾಡಿ ಗಾಡಿ ನಿಲ್ಲಿಸಿ ಮತ್ತೆ ಅಲ್ಲಿ ನಡ್ಕೊಂಡು ಹೋಗಿ ಬಾಡಿಗೆ ಇಸ್ಕೊಂಡ್ಬರ್ಬೇಕು. ಮತ್ತೆ ವಾಪಸ್ ಅಲ್ಲಿ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಹೋಗಿ ಬಾಡಿಗೆ ಇಸ್ಕೊಂಡ್ಬರ್ಬೇಕು.
ಇದೆ ಲೆಫ್ಟ್ ಸೈಡ್ ಇದೆ ವೇ ಬ್ರಿಡ್ಜು ಪೂರ್ತಿ ಲಾಂಗ್ ಕ್ಲೀನಾಗಿ ಕಟ್ ಮಾಡಬೇಕು ಒಂದೇ ಸಲ. ಅಲ್ಲಿ ಬೇರೆ ಗಾಡಿ ನಿಲ್ಸಿರ್ತಾರೆ. ಗಾಡಿಗಳು ಕಡಿಮೆ ಐತಿ. ಒಂದ್ಸಲಿ ಕಟ್ಟಾಗಲಿಲ್ಲ ಅಂದರೆ ರಿವರ್ಸ್ ಹೋಗಲ್ಲ, ಏನಿಲ್ಲ, ಲಜ್ಜೆ ಮಾಡ್ಬಿಡ್ಬೇಕು. ಓಕೆ, ಕಟ್ಟಾಗ್ಬಿಡ್ತು. ಬ್ರಿಡ್ಜ್ ನೋಡಿ ಎಷ್ಟು ಇಕ್ಕಟ್ಟಲ್ಲಿ ಸರ್. ಬನ್ನಿ ತೂಕ ಈಗ ಮಾಡಿಸ್ಬಿಟ್ಟು ಹೋಗೋಣ.